ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಆರಂಭಿಸಿದ ಭಾರತವನ್ನು ನೋಡಿದ್ರೆ ಈ ಬಾರಿ ಪಾಕಿಸ್ತಾನದ ವಿರುದ್ಧ ಭಾರತ ನಿರ್ಣಾಯಕ ಯುದ್ಧವನ್ನು ಮಾಡುತ್ತೆ, ಪಾಕಿಸ್ತಾನವನ್ನು ಕಂಪ್ಲೀಟ್ ಆಗಿ ಮುಗಿಸಿಬಿಡುತ್ತೆ ಅಂತ ಅನೇಕರು ಅಂದಾಜಿಸಿದ್ರು. ಆದರೆ ದಿಢೀರಂತ ಎಲ್ಲವೂ ಕೂಡ ಬದಲಾಯಿತು. ಡ್ರಾಮ್ಯಾಟಿಕಲಿ ಸಾಕಷ್ಟು ಚೇಂಜಸ್ ಆಯಿತು. ಭಾರತ ಬಹಳ ಉತ್ಸಾಹವನ್ನು ತೋರಿಸ್ತಾ ಇತ್ತು, ತಕ್ಷಣ ಎಲ್ಲವುದನ್ನು ನಿಲ್ಲಿಸಿಬಿಡ್ತು. ಕಂಪ್ಲೀಟ್ ತಂಡಾವಸ್ಥೆ ಇಡೀ ದೇಶದಲ್ಲಿ ಕಾಣೋದಕ್ಕೆ ಸಿಕ್ತು. ಅನೇಕರು ಅನೇಕ ರೀತಿಯಲ್ಲಿ ಈ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಆ ಕಾರಣ ಆಯಿತು, ಈ ಕಾರಣ ಆಯಿತು, ನ್ಯೂಕ್ಲಿಯರ್ ಥ್ರೆಟ್ ಬಂತು, ಅಮೆರಿಕ ಭಾರತದ ಮೇಲೆ ಒತ್ತಡ ಹಾಕ್ತು, ಹೀಗೆ ಅನೇಕ ರೀತಿಯ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಆದರೆ ಮಿತ್ರರೇ, ಈಗ ಸತ್ಯವನ್ನು ಅಮೆರಿಕ ಹೇಳ್ತಾ ಇದೆ. ಭಾರತದ ದಾಳಿಯಿಂದಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಅಚಾತುರ್ಯ ಸಂಭವಿಸಿ ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಈ ಯುದ್ಧ ಮುಂದುವರೆದಿದ್ರೂ ಕೂಡ ಅಸ್ತವ್ಯಸ್ತ ಆಗಿ ಹೋಗ್ತಾ ಇತ್ತು. ವಿಶ್ವದಲ್ಲೇ ಕಂಡು ಕೇಳರಿಯದಂತಹ ಒಂದು ಮಹಾ ದುರಂತ ಸಂಭವಿಸ್ತಾ ಇತ್ತು. ಹೀಗೆ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮಗೇನು ಅನಿಸಿರಬಹುದು, ಪಾಕಿಸ್ತಾನ ಏನಾದರೂ ಭಾರತದ ಮೇಲೆ ಅಣುದಾಳಿ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿತ್ತಾ? ಅದೇ ಸತ್ಯವಾ? ಖಂಡಿತವಾಗ್ಲೂ ಅಲ್ಲ ಮಿತ್ರರೇ. ಪಾಕಿಸ್ತಾನದ ಒಳಗೆ ಒಂದು ಅಂತಹ ದುರ್ಘಟನೆ ಸಂಭವಿಸೋದಕ್ಕಿತ್ತು. ಅದಕ್ಕೆ ಕಾರಣ ಭಾರತ ಆಗ್ತಾ ಇತ್ತು. ಸದ್ಯ ಭಾರತದ ಏರ್ ಮಾರ್ಷಲ್ ಆದಂತಹ AK ಭಾರತಿಯವರ ಸರ್ಕ್ಯಾಸ್ಟಿಕ್ ಹೇಳಿಕೆ, ಇನ್ನೊಂದು ಕಡೆ ಅಮೆರಿಕದ ಥಿಂಕ್ ಟ್ಯಾಂಕ್ಗಳು ಹೇಳ್ತಾ ಇರುವಂತಹ ಸುದ್ದಿ, ಜೊತೆಗೆ ಅಮೆರಿಕದ ಪತ್ರಿಕೆಗಳು ಮಾಡ್ತಾ ಇರುವಂತಹ ವರದಿಗಳು, ಜೊತೆಗೆ ಅಮೆರಿಕ ಮತ್ತು ಈಜಿಪ್ಟ್ನಿಂದ ಪಾಕಿಸ್ತಾನಕ್ಕೆ ತುರ್ತಾಗಿ ಬಂದಂತಹ 2 ಫ್ಲೈಟ್ಗಳು, ಇದರ ಹಿಂದೆ ಬಹಳ ರೋಚಕವಾದಂತಹ ಭಯಾನಕವಾದಂತಹ ಒಂದು ಸುದ್ದಿ ಇದೆ. ಸ್ವಲ್ಪ ವ್ಯತ್ಯಾಸ ಆಗಿದ್ರೂ ಕೂಡ ಪಾಕಿಸ್ತಾನ ಸರ್ವನಾಶ ಆಗಿ ಹೋಗ್ತಾ ಇತ್ತು. ಅದರ ಎಫೆಕ್ಟ್ ಅನ್ನು ಭಾರತ ಎದುರಿಸಬೇಕಾಗ್ತಾ ಇತ್ತು. ಸದ್ಯ ಮಿತ್ರರೇ, ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಸೋರಿಕೆ ಆಗ್ತಾ ಇದೆ. ಇದರ ಬಗ್ಗೆ ಅಮೆರಿಕದ ಪತ್ರಿಕೆಗಳು ಸುದ್ದಿ ಮಾಡ್ತಾ ಇದ್ದಾವೆ. ನಾನು ಹಾಕ್ತಾ ಇರುವಂತಹ ಪೀಠಿಗೆ ನಿಮ್ಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಡಿಯೋವನ್ನು ನೀವು ಕಂಪ್ಲೀಟ್ ಆಗಿ ನೋಡಿ. ಆಪರೇಷನ್ ಸಿಂಧೂರ ಯಾಕೋಸ್ಕರವಾಗಿ ನಿಂತು ಹೋಯ್ತು, ಭಾರತ ಯಾಕೆ ಅಷ್ಟು ಕೂಲ್ ರೆಸ್ಪಾನ್ಸ್ ಅನ್ನು ಕೊಡ್ತು, ಎಲ್ಲವೂ ಕೂಡ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಯಾವುದೂ ಕೂಡ ಮಿತ್ರರೇ ನಾನು ಹೇಳ್ತಾ ಇರೋದಲ್ಲ, ಅಮೆರಿಕದ ಥಿಂಕ್ ಟ್ಯಾಂಕ್ ಜೊತೆಗೆ ಅಮೆರಿಕದ ಪತ್ರಿಕೆಗಳು. ಮಿತ್ರರೇ, ಆಪರೇಷನ್ ಸಿಂಧೂರ್ ಆದ ಬಳಿಕ ಪಾಕಿಸ್ತಾನದ ಕಿರಾನಾ ಹಿಲ್ಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಈ ಕಿರಾನಾ ಹಿಲ್ಸ್ ನಲ್ಲಿ ಪಾಕಿಸ್ತಾನ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಅನ್ನ ಸ್ಟೋರೇಜ್ ಮಾಡಿದೆ. ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಇರುವಂತಹದ್ದೇ ಅಲ್ಲಿ ಎನ್ನುವಂತ ಸುದ್ದಿ ಇದೆ. ಜೊತೆಗೆ ನೂರ್ ಖಾನ್ ಏರ್ಬೇಸ್ ಮತ್ತು ರಾವಲ್ಪಿಂಡಿ ಏರ್ಬೇಸ್ ನಲ್ಲೂ ಕೂಡ ಪಾಕಿಸ್ತಾನ ನ್ಯೂಕ್ಲಿಯರ್ ಅನ್ನ ಸ್ಟೋರೇಜ್ ಮಾಡಿತ್ತು ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಭಾರತ ಪಾಕಿಸ್ತಾನದ ಏರ್ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಈ 2 ಏರ್ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿದೆ. ಜೊತೆಗೆ ಕಿರಾನಾ ಹಿಲ್ಸ್ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ ಎನ್ನುವಂತಹ ಆರೋಪಗಳಿದಾವೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ಭಾರತದ DGMO ಪ್ರೆಸ್ ಮೀಟ್ ನಡೆಸಿದ್ರಲ್ಲ, ಆ ಸಂದರ್ಭದಲ್ಲಿ ಭಾರತದ ಏರ್ ಮಾರ್ಷಲ್ AK ಭಾರತಿಗೆ ಪ್ರಶ್ನೆ ಕೇಳಲಾಗುತ್ತೆ. ಒಬ್ಬ ಜರ್ನಲಿಸ್ಟ್ ಈ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಏನಂತ, ಇವತ್ತು ಪಾಕಿಸ್ತಾನದ ಕಿರಾನಾ ಹಿಲ್ಸ್ ಮೇಲೆ ಭಾರತ ದಾಳಿ ಮಾಡಿದೆ ಎನ್ನುವಂತಹ ಆರೋಪ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ. ಆಗ ಏರ್ ಮಾರ್ಷಲ್ AK ಭಾರತಿ ಒಂದು ಸಣ್ಣ ಮುಗುಳು ನಗೆಯೊಂದಿಗೆ ಒಂದು ಸರ್ಕ್ಯಾಸ್ಟಿಕ್ ಆನ್ಸರ್ ಅನ್ನ ಕೊಡ್ತಾರೆ. ನೀವು ಈ ಪ್ರಶ್ನೆ ಕೇಳಿದ್ದು ಒಳ್ಳೆದೇ ಆಯ್ತು, ಅಲ್ಲೇನಿದೆ ಅಂತ ನಮ್ಗೆ ಗೊತ್ತಿಲ್ಲ, ನಾವೇನು ಕಿರಾನಾ ಹಿಲ್ಸ್ ಮೇಲೆ ದಾಳಿ ಮಾಡಿಲ್ಲ. ಆ ಒಂದು ಮುಗುಳು ನಗೆ, ಆ ಸರ್ಕ್ಯಾಸ್ಟಿಕ್ ಆನ್ಸರ್ ಅನೇಕ ಅನುಮಾನವನ್ನ ಹುಟ್ಟು ಹಾಕ್ತು. ನಾನು ಯಾಕೆ ಈ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಮ್ಮೆ ಕೆಲ ವಿಚಾರಗಳು ನಮಗೆ ತಿಳಿದಿದ್ರೂ ಕೂಡ ಅದನ್ನು ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಯಲ್ಲಿ AK ಭಾರತಿ ಇದ್ರು. ಹೀಗಾಗಿ ಅವರು ಮುಗುಳು ನಕ್ಕು ಆ ವಿಚಾರವನ್ನ ಕನ್ಫರ್ಮ್ ಮಾಡಿದಾರಷ್ಟೇ. ಇದೆಲ್ಲ ಒಂದು ಭಾಗ. ಇದರ ಜೊತೆಗೆ ಅಮೆರಿಕದಲ್ಲಿ ಒಂದಷ್ಟು ವರದಿಗಳು ಪ್ರಕಟ ಆಗೋದಕ್ಕೆ ಶುರುವಾಗಿದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ರೇಡಿಯೋ ವಿಕಿರಣಗಳ ಸೋರಿಕೆ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇದೆ. ಇದನ್ನ ತಡೆಯೋದಕ್ಕೆ ಅಮೆರಿಕ ಯತ್ನ ಮಾಡ್ತಾ ಇದೆ. ಇಂತಹ ಸುದ್ದಿಗಳು ಅಮೆರಿಕದಿಂದ ಬರಲಾರಂಭಿಸಿದ್ವು. ಮಿತ್ರರೇ, ಇದನ್ನ ಅಮೆರಿಕದ ಯಾರೋ ಖಾಲಿಪೋಲಿ ಹೇಳಿದ್ದಲ್ಲ. ಅಮೆರಿಕದ ಸೀನಿಯರ್ ಡಿಫೆನ್ಸ್ ಅನಲಿಸ್ಟ್ ಆದಂತಹ ಡೆರಿಕ್ ಗ್ರಾಸ್ಮೆನ್ ಇವರು ಸಹ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಡೆರಿಕ್ ಗ್ರಾಸ್ಮೆನ್ ಇದಾರಲ್ಲ, ಇವರು ಅಮೆರಿಕದ RAND ರ್ಯಾಂಕ್ ಆಫೀಸರ್. ಈ RAND ಅನ್ನುವಂಥದ್ದು ಗ್ಲೋಬಲ್ ಲೆವೆಲ್ ನ ಆರ್ಗನೈಸೇಷನ್, ಅನೇಕ ದೇಶಗಳಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ, ಬಹಳ ಕ್ರೆಡಿಬಿಲಿಟಿ ಇಟ್ಕೊಂಡಿರುವಂತಹ ಸಂಸ್ಥೆ. ಅವ್ರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಸೋರಿಕೆ ಆಗ್ತಾ ಇದೆ. ಭಾರತ ರಾವಲ್ಪಿಂಡಿ ಮತ್ತು ನೂರ್ ಖಾನ್ ಏರ್ಬೇಸ್ ಮೇಲೆ ದಾಳಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಕಮಾಂಡ್ ಅನ್ನೇ ಟಾರ್ಗೆಟ್ ಮಾಡಿತ್ತು. ಇದರಿಂದಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಮಾಂಡ್ ಫೆಸಿಲಿಟೀಸ್ ಕಂಪ್ಲೀಟ್ ಆಗಿ ಹಾನಿಯಾಗಿದೆ. ಜೊತೆಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಸ್ಟೋರೇಜ್ ನಿಂದ ರೇಡಿಯೋ ತರಂಗಾಂತರಗಳು ಸೋರಿಕೆ ಆಗ್ತಾ ಇದ್ದಾವೆ. ಇದು ಬಹಳ ಡೇಂಜರಸ್ ಬೆಳವಣಿಗೆ, ಇದರಿಂದ ವಿಶ್ವಕ್ಕೆ ಮಾರಕವಾಗುತ್ತೆ ಅಂತ ಹೇಳಿ ಅಮೆರಿಕದ ಥಿಂಕ್ ಟ್ಯಾಂಕ್ ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಯಾರ್ಕ್ ಪೋಸ್ಟ್ ನಲ್ಲೂ ಕೂಡ ದೊಡ್ಡದಾದಂತಹ ಒಂದು ವರದಿಯನ್ನು ಪ್ರಕಟಿಸಲಾಗಿದೆ. ಯಾವಾಗ ಭಾರತದ ದಾಳಿಯಿಂದ ಪಾಕಿಸ್ತಾನದಲ್ಲಿರುವಂತಹ ನ್ಯೂಕ್ಲಿಯರ್ ಸ್ಟೋರೇಜ್ಗೆ ಹಾನಿಯಾಗಿದೆ ಅಂತ ಗೊತ್ತಾಯಿತು, ಅಮೆರಿಕ ಫೀಲ್ಡ್ಗಿಳಿತು. ಅಮೆರಿಕದಿಂದ ಒಂದು ವಿಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೋರಾನ್ ಅನ್ನ ಕಳುಹಿಸಲಾಯಿತು. ಜೊತೆಗೆ ಈಜಿಪ್ಟ್ನಿಂದಲೂ ಕೂಡ ಬೋರಾನ್ ಅನ್ನ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಲಾಯಿತು. ಈ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ವಿಕಿರಣಗಳು ಸೋರಿಕೆಯಾಗದಂತೆ ತಡೆಯಲಾಯಿತು. ಹೀಗಂತ ಅಮೆರಿಕದಲ್ಲಿ ವರದಿ ಮಾಡಲಾಗ್ತಾ ಇದೆ. ಇದೇ ಕಾರಣದಿಂದ ಭಾರತ ಯುದ್ಧವನ್ನು ನಿಲ್ಲಿಸೋದಕ್ಕೆ ಒಪ್ಕೊಳ್ತು. ಇಲ್ಲದೆ ಹೋದ್ರೆ ಸರ್ವ ವಿನಾಶಕ್ಕೆ ಭಾರತ ಸಿದ್ಧವಾಗಿತ್ತು ಅಂತ ಅಮೆರಿಕ ಹೇಳ್ತಾ ಇದೆ.
ಇಲ್ಲಿ ಮಿತ್ರರೇ, ಅಮೆರಿಕದ ಥಿಂಕ್ ಟ್ಯಾಂಕ್ ಹೇಳ್ತಾ ಇರೋದಿರಬಹುದು, ಅಮೆರಿಕದ ವರದಿಗಳಿರಬಹುದು, ಅಮೆರಿಕದ ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ವರದಿಗಳಿರಬಹುದು, ಇದೆಲ್ಲವುದನ್ನ ಬದಿಗಿಡಿ. ಕೆಲವೊಂದಷ್ಟು ಡಾಟ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಶುರು ಮಾಡಿ, ನಿಮಗೆ ಕ್ಲಿಯರ್ ಆದಂತಹ ಆನ್ಸರ್ ಸಿಗುತ್ತೆ. ಒಂದು ಕಡೆ AK ಭಾರತಿಯವರ ಸರ್ಕ್ಯಾಸ್ಟಿಕ್ ಸ್ಟೇಟ್ಮೆಂಟ್, ಜೊತೆಗೆ ಭಾರತ ಯುದ್ಧ ನಿಲ್ಲಿಸಿದಂತಹ ರೀತಿ. ಯಾವಾಗ ಭಾರತ ಯುದ್ಧ ನಿಲ್ಲಿಸುತ್ತೆ, ಪಾಕಿಸ್ತಾನದ DGMO ಭಾರತದ DGMOಗೆ ಕರೆ ಮಾಡ್ತಾರೆ, ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಇದು ನೀವು ತಿಳ್ಕೊಂಡಿರುವಂತಹ ಸುದ್ದಿ. ಆದ್ರೆ ಇದಕ್ಕೆ ಕೆಲವೇ ಕ್ಷಣಗಳ ಮುಂಚೆ ಅಮೆರಿಕದ ಉಪಾಧ್ಯಕ್ಷರಾದಂತಹ JD ವ್ಯಾನ್ಸ್ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಮಾತನಾಡಿರ್ತಾರೆ. ಮಿತ್ರರೇ, ಅದೇ JD ವ್ಯಾನ್ಸ್ ಒಂದು ದಿನದ ಹಿಂದೆ ಹೇಳಿದ್ರು, ಅಮೆರಿಕಕ್ಕೂ ಈ ಯುದ್ಧಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದ್ರೆ ಅಮೆರಿಕ ಯಾವುದೇ ರೀತಿಯಲ್ಲೂ ಕೂಡ ಈ ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನುವಂತಹ ತೀರ್ಮಾನದಲ್ಲಿತ್ತು. ಅಂತಹ JD ವ್ಯಾನ್ಸ್ ಒಂದೇ ದಿನದಲ್ಲಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಹೇಳ್ತಾರೆ, ನಮಗೊಂದು ಅಲಾರಾಮಿಂಗ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ಭಾರತ ಯುದ್ಧ ನಿಲ್ಲಿಸುವಂತಹದ್ದು ಸೂಕ್ತ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರೊಂದು ಸಲಹೆ ಕೊಡುವಂತಹ ಕೆಲಸ ಮಾಡ್ತಾರೆ. ಮಿತ್ರರೇ, ಇದೆಲ್ಲ ಆಯ್ತಲ್ಲ. ಆನಂತರ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ರ ಬಗ್ಗೆಯೂ ಕೂಡ ನಿಮ್ಗೆ ಹೇಳಿದ್ದೆ. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಈ ಯುದ್ಧ ನಿಂತಿದ್ರಿಂದಾಗಿ ಮಿಲಿಯನ್ ಗಟ್ಟಲೆ ಅಮಾಯಕ ಜನರು ಬಲಿಯಾಗೋದು ತಪ್ಪಿದೆ ಅಂತ. ನಾನು ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳಿದ್ದೆ. 1 ಮಿಲಿಯನ್ ಅಂತಂದ್ರೆ 10 ಲಕ್ಷ ಜನ. ಟ್ರಂಪ್ ಇಲ್ಲಿ ಹೇಳ್ತಾ ಇದ್ದಾರೆ ಮಿಲಿಯನ್ಸ್ ಅಂತ, ಅಂದ್ರೆ 10 ಲಕ್ಷಕ್ಕಿಂತ ಎಷ್ಟು ಬೇಕಾದ್ರೂ ಜಾಸ್ತಿ ಆಗಿರಬಹುದು. ಅದು 1 ಮಿಲಿಯನ್ ಆಗಿರಬಹುದು, 2 ಮಿಲಿಯನ್ ಆಗಿರಬಹುದು, 3 ಮಿಲಿಯನ್ ಬೇಕಾದ್ರೂ ಆಗಿರಬಹುದು. ಅಷ್ಟು ಜನ ಸತ್ತೋಗ್ಬೇಕು ಅಂತಂದ್ರೆ ಭಾರತ 5-6 ಬ್ಯಾಲಿಸ್ಟಿಕ್ ಮಿಸೈಲ್ ಹಾಕಿದ್ರೂ ಸಾಧ್ಯ ಇಲ್ಲ, ಅಥವಾ ಪಾಕಿಸ್ತಾನದಿಂದ ಒಂದು 10 ಬ್ಯಾಲಿಸ್ಟಿಕ್ ಮಿಸೈಲ್ ಭಾರತಕ್ಕೆ ಬಂದ್ಬಿದ್ರೂ ಕೂಡ ಅಷ್ಟೆಲ್ಲ ಜನ ಸಾಯೋದಿಲ್ಲ. ಅಷ್ಟು ದೊಡ್ಡ ಸ್ಕೇಲ್ ನಲ್ಲಿ ಜನ ಸಾಯಬೇಕು ಅಂತಂದ್ರೆ ನ್ಯೂಕ್ಲಿಯರ್ ಬಳಕೆ ಆಗಬೇಕು. ಟ್ರಂಪ್ ಅವರ ಈ ಪೋಸ್ಟ್ ಕೂಡ ಏನೋ ದೊಡ್ಡ ದುರ್ಘಟನೆ ಸಂಭವಿಸೋದಕ್ಕಿತ್ತು, ಅದು ತಪ್ಪಿದೆ ಅನ್ನೋದನ್ನ ಬಹಳ ಸೂಚ್ಯವಾಗಿ ತಿಳಿಸ್ತಾ ಇದೆ. ಇದರ ಜೊತೆಗೆ ಮಿತ್ರರೇ, ಭಾರತದ ಮಾಜಿ ಇಸ್ರೋದ ಸೈಂಟಿಸ್ಟ್ ಆದಂತಹ ರಾಧಾಕೃಷ್ಣ ಕವಲೂರು ಮಾಡಿರುವಂತಹ ಒಂದು ಟ್ವೀಟ್. ಅವ್ರೇನು ಹೇಳಿದ್ದಾರೆ ಅಂತಂದ್ರೆ, ಅಮೆರಿಕದ ಬೀಚ್ ಕಿಂಗ್ ಏರ್ 250 ವಿಮಾನ ಪಾಕಿಸ್ತಾನಕ್ಕೆ ಬಂದಿದ್ದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ಅಮೆರಿಕದ ಈ ಬೀಚ್ ಕಿಂಗ್ ಏರ್ 250 ಇದೆಯಲ್ಲ, ಇದನ್ನ ಅಮೆರಿಕ ಇಟ್ಕೊಂಡಿರುವಂತಹದ್ದು ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ವಿಕಿರಣ ಸೋರಿಕೆಯನ್ನ ತಪ್ಪಿಸೋದಕ್ಕೋಸ್ಕರವಾಗಿ. ಅದೊಂದೇ ಉದ್ದೇಶಕ್ಕೆ ಅಮೆರಿಕ ಈ ತನ್ನ ಬೀಚ್ ಕಿಂಗ್ ಏರ್ 250 ವಿಮಾನವನ್ನು ಬಳಸುತ್ತೆ. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೋರಾನ್ ಅನ್ನು ತರಲಾಗುತ್ತೆ. ಬೋರಾನ್ ಅನ್ನು ಯಾಕೋಸ್ಕರವಾಗಿ ತರಲಾಗುತ್ತೆ ಅಂತಂದ್ರೆ, ಈ ನ್ಯೂಕ್ಲಿಯರ್ ವಿಕಿರಣಗಳು ಸೋರಿಕೆ ಆಗುತ್ತಲ್ಲ, ಅದನ್ನು ತಪ್ಪಿಸೋದಕ್ಕೆ ಬೋರಾನ್ ಅನ್ನು ಬಳಸಲಾಗುತ್ತೆ. ಹೀಗಾಗಿ ಅಮೆರಿಕದ ಬೀಚ್ ಕಿಂಗ್ ಏರ್ 250 ವಿಮಾನ ಪಾಕಿಸ್ತಾನಕ್ಕೆ ಬಂದಿತ್ತು, ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಬೋರಾನ್ ಅನ್ನು ಕಳುಹಿಸಿತ್ತು. ಹೀಗೊಂದು ಅನುಮಾನ ದಟ್ಟವಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದು ಸಾಕ್ಷಿಯನ್ನ ಕೊಡ್ತೀನಿ, ಪಾಕಿಸ್ತಾನದಲ್ಲಿ ದೊಡ್ಡ ನ್ಯೂಕ್ಲಿಯರ್ ದುರ್ಘಟನೆ ಸಂಭವಿಸಿತ್ತು ಅನ್ನೋದಕ್ಕೆ. ಅದೇನು ಕೇಳಿದ್ರೆ, ಈಜಿಪ್ಟ್ನಿಂದ ಒಂದು ಕಾರ್ಗೋ ಫ್ಲೈಟ್ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗುತ್ತೆ. ಅದು ಮಿತ್ರರೇ, ಸೇನಾ ಕಾರ್ಗೋ ಫ್ಲೈಟ್ ಆಗಿರುತ್ತೆ. ನಿಮಗೆ ಗೊತ್ತಿರಲಿ, ಈಜಿಪ್ಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೋರಾನ್ ಸಿಗುತ್ತೆ. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಬೋರಾನ್ ಅನ್ನ ಸಪ್ಲೈ ಮಾಡುವಂತಹ ದೇಶಗಳಲ್ಲಿ ಈಜಿಪ್ಟ್ ಕೂಡ ಒಂದು. ಪಾಕಿಸ್ತಾನ ಮತ್ತು ಈಜಿಪ್ಟ್ನ ಡಿಸ್ಟೆನ್ಸ್ ಬಹಳ ಕಡಿಮೆ ಇದೆ. ಹೀಗಾಗಿ ಅಮೆರಿಕ ಈಜಿಪ್ಟ್ಗೆ ಮನವಿ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಬೋರಾನ್ ಅನ್ನ ಪಾಕಿಸ್ತಾನಕ್ಕೆ ತರಿಸಿಕೊಂಡಿದೆ. ರೇಡಿಯೋ ವಿಕಿರಣಗಳ ಸೋರಿಕೆಯನ್ನು ತಪ್ಪಿಸೋದಕ್ಕೆ ಅಮೆರಿಕ ಈ ಪ್ರಯತ್ನವನ್ನ ಮಾಡಿದೆ ಎನ್ನುವಂತಹ ಸುದ್ದಿಗಳು ಕೂಡ ಇದಾವೆ. ಮಿತ್ರರೇ, ಇವತ್ತು ನ್ಯೂಕ್ಲಿಯರ್ ವೆಪನ್ ಅನ್ನ ಇಟ್ಕೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂತಹದ್ದು ಕೂಡ ಬಹಳ ಮುಖ್ಯ. ಯಾಕೆ ಅಂತಂದ್ರೆ, ಈ ನ್ಯೂಕ್ಲಿಯರ್ ಅನ್ನುವಂಥದ್ದು ಶತ್ರುಗಳ ವಿರುದ್ಧ ಪ್ರಯೋಗವಾದ್ರೆ ಅದು ಅಸ್ತ್ರ ಆಗುತ್ತೆ. ಅದೇ ಅದನ್ನ ಸರಿಯಾಗಿ ಸ್ಟೋರೇಜ್ ಮಾಡದೆ ಅದಕ್ಕೇನಾದ್ರೂ ಹಾನಿಯಾಗಿದ್ದೆ ಆದ್ರೆ ಅದು ನಮ್ಮನ್ನೇ ಭಸ್ಮ ಮಾಡುತ್ತೆ. ಸದ್ಯ ಪಾಕಿಸ್ತಾನದ ಸ್ಥಿತಿಯೂ ಕೂಡ ಹೀಗೆ ಆಗಿದೆ. ಭಾರತದ ದಾಳಿಯಿಂದ ಅವರಿಗೆ ನ್ಯೂಕ್ಲಿಯರ್ ವೆಪನ್ ಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ತನ್ನ ನ್ಯೂಕ್ಲಿಯರ್ ಕಮಾಂಡ್ ಅನ್ನೇ ಅವರು ಕಳೆದುಕೊಂಡಿದ್ದಾರೆ. ಮಿತ್ರರೇ, ಇದನ್ನೆಲ್ಲ ಹೇಳಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನಿಸ್ತಾ ಇರಬಹುದು, ಭಾರತ ದಾಳಿ ಮಾಡಿದ್ದು ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಗಳಿಗೆ ಹಾನಿಯಾಯಿತು, ಇದು ಭಾರತಕ್ಕೆ ಒಳ್ಳೇದೇ ಅಲ್ವಾ? ನಮ್ಮ ಉದ್ದೇಶ ಕೂಡ ಅದೇ ಅಲ್ವಾ? ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ಗಳನ್ನು ಧ್ವಂಸ ಮಾಡಬೇಕು, ಅದೊಂದು ನ್ಯೂಕ್ಲಿಯರ್ ಇಲ್ಲದಂತಹ ದೇಶವನ್ನಾಗಿಸಬೇಕು ಅನ್ನುವಂಥದ್ದು ಭಾರತದ ಗುರಿಯಾಗಿದೆ ಅಲ್ವಾ? ಭಾರತಕ್ಕೆ ಬಯಸದೆ ಲಾಡು ಬಂದು ಬಾಯಿಗೆ ಬಿತ್ತಲ್ವಾ? ಮತ್ತ್ಯಾಕೆ ನಾವು ವರಿ ಮಾಡ್ಕೊಳ್ಬೇಕು? ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾಗಿತ್ತು, ಇನ್ನೊಂದು 4 ದಿನ ಇನ್ನೊಂದು 4 ಏರ್ ಬೇಸ್ ಅನ್ನು ಧ್ವಂಸ ಮಾಡಬೇಕಾಗಿತ್ತು. ಹೀಗೆಲ್ಲ ಕೆಲವರಿಗೆ ಅನಿಸ್ತಾ ಇರಬಹುದು. ಆದರೆ ನೆನಪಿರಲಿ, ಪಾಕಿಸ್ತಾನದಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಸೋರಿಕೆ ಆಗಿದ್ದೇ ಆದರೆ ಅದರ ನೇರ ಎಫೆಕ್ಟ್ ಅನ್ನ ಭಾರತ ಎದುರಿಸಬೇಕಾಗತ್ತೆ. ಭಾರತ ಮತ್ತು ಪಾಕಿಸ್ತಾನ ಗಡಿ ಹಂಚಿಕೊಂಡಿರುವಂತಹ ದೇಶಗಳು. ಭಾರತಕ್ಕೂ ರಾವಲ್ಪಿಂಡಿ ಏರ್ಬೇಸ್ಗೂ ನೂರ್ಖಾನ್ ಏರ್ಬೇಸ್ಗೂ ಬಹಳ ಡಿಸ್ಟೆನ್ಸ್ ಏನೂ ಇಲ್ಲ. ಅಲ್ಲಿ ನ್ಯೂಕ್ಲಿಯರ್ ಸೋರಿಕೆ ಆದರೆ ಅದರ ವಿಂಡ್ ಭಾರತಕ್ಕೂ ಕೂಡ ಬರುತ್ತೆ. ನೀವು ಬೇಕಾದ್ರೆ nullschool.netಗೆ ಹೋಗಿ ಗ್ಲೋಬಲ್ ವಿಂಡ್ ಮ್ಯಾಪ್ ಅನ್ನು ಸರ್ಚ್ ಮಾಡಿ. ಇಡೀ ಭೂಮಿಯಲ್ಲಿ ಯಾವ ರೀತಿಯಾಗಿ ಗಾಳಿಯ ಚಲನೆ ಇದೆ ಅಂತ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸದ್ಯ ಪಶ್ಚಿಮದಿಂದ ಗಾಳಿ ಪೂರ್ವದ ಕಡೆಗೆ ಬೀಸ್ತಾ ಇದೆ, ಅಂದ್ರೆ ಪಾಕಿಸ್ತಾನದಿಂದ ಉತ್ತರ ಭಾರತದ ಕಡೆಗೆ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಏನಾದರೂ ಅಣು ಸೋರಿಕೆಯಾಗಿ ಅಲ್ಲೇನಾದರೂ ವಿಸ್ಫೋಟಗಳು ಸಂಭವಿಸಿದ್ದೆ ಆದ್ರೆ ಅದರ ಎಫೆಕ್ಟ್ ಭಾರತಕ್ಕೆ
ಮಾಡಬೇಕಾಗತ್ತೆ. ಅದು ಅಲ್ಲದೆ ಮಿತ್ರರೇ, ಒಂದು ಅಣುಬಾಂಬ್ ಸ್ಫೋಟ ಅಂತಂದ್ರೆ ಅದು ಸೀಮಿತವಾಗಿ ಎಲ್ಲಾ ಲೆಕ್ಕಾಚಾರ ಹಾಕಿ ಅದನ್ನು ಸ್ಫೋಟಿಸಲಾಗುತ್ತೆ. ಅಂದ್ರೆ ಇಷ್ಟು ಕಿಲೋ ಟನ್ ಅನ್ನ ಹಾಕಿದ್ರೆ ಇಷ್ಟು ಪ್ರದೇಶಕ್ಕೆ ಅದರ ವ್ಯಾಪ್ತಿ ಹರಡುತ್ತೆ, ಇಷ್ಟು ಲಾಸ್ ಆಗುತ್ತೆ, ಎಲ್ಲ ಲೆಕ್ಕಾಚಾರ ಹಾಕಲಾಗಿರುತ್ತೆ. ಆದ್ರೆ ಅಣು ಸ್ಟೋರೇಜ್ಗೆ ಹಾನಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಇದು ಯಾವ ಲೆಕ್ಕಾಚಾರವೂ ಇರೋದಿಲ್ಲ. ಅಲ್ಲಿ ಅನೇಕ ಬಾಂಬ್ಗಳಿರ್ತವೆ, ಅನೇಕ ಕಿಲೋ ಟನ್ಗಳಷ್ಟು ಬಾಂಬ್ ಅನ್ನು ಅಲ್ಲಿ ಸ್ಟೋರೇಜ್ ಮಾಡಲಾಗಿರುತ್ತೆ. ಒಮ್ಮೆಗೆ ಅದೆಲ್ಲವೂ ಕೂಡ ವಿಸ್ಫೋಟ ಆದ್ರೆ ಅಥವಾ ಒಮ್ಮೆಗೆ ಅದಕ್ಕೆ ಹಾನಿ ಆದ್ರೆ ಯಾವ ಪ್ರಮಾಣದಲ್ಲಿ ಅಣು ವಿಕಿರಣಗಳು ಸೋರಿಕೆ ಆಗಬಹುದು, ಯಾವ ಪ್ರಮಾಣದಲ್ಲಿ ಲಾಸ್ ಆಗಬಹುದು ಅಂತ ಯೋಚನೆ ಮಾಡಿ. ಹೀಗಾಗಿ ಇದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿರ್ತಾ ಇರಲಿಲ್ಲ, ಭಾರತಕ್ಕೂ ಕೂಡ ಇದರ ವ್ಯಾಪ್ತಿ ವಿಸ್ತರಿಸ್ತಾ ಇತ್ತು. ಹೀಗಾಗಿ ಅಮೆರಿಕ ಇದರಲ್ಲಿ ಮಧ್ಯಪ್ರವೇಶ ಮಾಡಿತು, ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತು, ನಿಮ್ಮ ದಾಳಿಯಿಂದಾಗಿ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ಹಾನಿಯಾಗಿದೆ, ಇದರ ಪರಿಣಾಮ ನಿಮ್ಮ ಮೇಲೂ ಕೂಡ ಆಗುತ್ತೆ, ಯುದ್ಧ ನಿಲ್ಲಿಸುವಂತಹದ್ದು ಸೂಕ್ತ ಅಂತೇಳಿ ಅಮೆರಿಕ ಭಾರತಕ್ಕೆ ಸಲಹೆ ಕೊಡ್ತು. ಇದೇ ಕಾರಣದಿಂದ ಮಿತ್ರರೇ, ಅಷ್ಟೆಲ್ಲ ಅಗ್ರೆಸಿವ್ ಆಗಿದ್ದಂತಹ ಭಾರತ ದಿಢೀರಂತ ತಂಡಾವಸ್ಥೆಗೆ ಹೋಗಿದ್ದು. ಪಾಕಿಸ್ತಾನದ DGMO ಭಾರತಕ್ಕೆ ಕರೆ ಮಾಡಿ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸುತ್ತಿದ್ದಂತೆ ಭಾರತ ಅಷ್ಟು ತಕ್ಷಣಕ್ಕೆ ಒಪ್ಕೊಳ್ಳೋದಕ್ಕೆ ಕಾರಣವೇ ಇದು ಅಂತ ಅಮೆರಿಕದ ಪತ್ರಿಕೆಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾವೆ. ನರೇಂದ್ರ ಮೋದಿ ಅವರು ಕೂಡ ಈಗ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೀವು ನ್ಯೂಕ್ಲಿಯರ್ ಥ್ರೆಟ್ ಅನ್ನ ಹಾಕಿ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಿದ್ದೇನು ದೊಡ್ಡದು ನಡೆದಿದೆ, ಪಾಕಿಸ್ತಾನ ಸದ್ಯ ಅದನ್ನು ಹೈಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಭಾರತ ಎಲ್ಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಾವು ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟ್ಗಳನ್ನು ಉಡಾಯಿಸಿದೀವಿ, ನಾವು ನ್ಯೂಕ್ಲಿಯರ್ ಸೈಟ್ಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ, ಇದನ್ನೆಲ್ಲ ಭಾರತ ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗ್ಲೋಬಲ್ ಪ್ರೆಷರ್ ಭಾರತದ ಮೇಲೆ ಬೀಳುತ್ತೆ. ಇದೊಂದು ಅಚಾನಕ್ ಆದಂತಹ ಘಟನೆ. ಪಾಕಿಸ್ತಾನ ಅಲ್ಲಿ ಅವೈಜ್ಞಾನಿಕವಾಗಿ ಸ್ಟೋರೇಜ್ ಮಾಡಿಟ್ಟಿತ್ತು, ನಮಗೆ ಗೊತ್ತಿರಲಿಲ್ಲ, ನಾವು ದಾಳಿ ಮಾಡಿದ್ವಿ, ನಮ್ಮ ದಾಳಿ ಕೇವಲ ಏರ್ ಬೇಸ್ ಆಗಿತ್ತು, ಆದರೆ ಅಲ್ಲಿ ಪಾಕಿಸ್ತಾನ ಅಣು ಸ್ಟೋರೇಜ್ ಅನ್ನ ಮಾಡಿತ್ತು. ಇದು ಪಾಕಿಸ್ತಾನದ ಎಡವಟ್ಟು, ಹೀಗಂತ ಭಾರತ ಬಿಂಬಿಸಬೇಕೇ ಹೊರತು ನಮಗದೆಲ್ಲವೂ ಗೊತ್ತಿತ್ತು, ನಾವು ಉಡಾಯಿಸ್ಬಿಟ್ವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಮಿತ್ರರೇ, ಈ ಎಲ್ಲ ಸುದ್ದಿಯನ್ನು ಹೇಳ್ತಾ ಇರುವಂತಹದ್ದು ಭಾರತದ ಮಾಧ್ಯಮಗಳಲ್ಲ, ಈ ಸುದ್ದಿಯನ್ನು ಹೇಳ್ತಾ ಇರುವಂತಹದ್ದು ಅಮೆರಿಕದ ಮಾಧ್ಯಮಗಳು, ಅಮೆರಿಕದ ಥಿಂಕ್ ಟ್ಯಾಂಕ್, ಗ್ಲೋಬಲ್ ಲೆವೆಲ್ನ ಸಂಸ್ಥೆಗಳು ಇದನ್ನು ಹೇಳ್ತಾ ಇದ್ದಾವೆ. ಜೊತೆಗೆ ಸಾಕ್ಷಿ ಕೂಡ ಸಿಕ್ಕಿದೆ. ಮಿತ್ರರೇ, ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ಇದು ಯಾವುದನ್ನು ಒಪ್ಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಅವರು ಸಂಭ್ರಮಿಸ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ. ಪಾಕಿಸ್ತಾನದ ಇವತ್ತಿನ ಸ್ಥಿತಿಯನ್ನು ನೋಡಿದ್ರೆ, ಅವರ ಸಂಭ್ರಮವನ್ನು ನೋಡಿದ್ರೆ, ಅದು ಒಂದು ದೇಶನ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಆದ್ರೆ ನಿಮಗೆ ಗೊತ್ತಿರಲಿ, ಈ ಎಲ್ಲ ಸುದ್ದಿಯೂ ಕೂಡ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ. ಯಾರಾದ್ರೂ ಒಬ್ರು ಇದರ ಬಗ್ಗೆ ದೊಡ್ಡದಾದಂತಹ ಪುಸ್ತಕವನ್ನು ಬರೀತಾರೆ, ಇದರ ಬಗ್ಗೆ ಆರ್ಟಿಕಲ್ ಬರೀತಾರೆ, ಎಲ್ಲ ಸತ್ಯವೂ ಕೂಡ ವಿಶ್ವದ ಮುಂದೆ ಜಗಜ್ಜಾಹೀರಾಗುತ್ತೆ. ಆ ಸತ್ಯ ಭಾರತ ಸೇನೆಯ ಶೌರ್ಯ ಪರಾಕ್ರಮದ್ದೇ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಟ್ಕೋಬೇಡಿ. ಮಿತ್ರರೇ, ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ